ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಮಾರ್ನಿಂಗ್ 7 ಆಗಿದೆ. ಇವತ್ತು ನಾನು ನಮ್ಮ ಮನೆಯವ್ರ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಅವ್ರ ಊರಲ್ಲೇ ಒಂದು ಗೃಹ ಪ್ರವೇಶ ಇದೆ, ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಆಯಿತು, ಸೊ ಹಾಗಾಗಿ ಮಧ್ಯಾಹ್ನ ಬರ್ತೀನಿ ಅಂತ ಅಂದರು. ಹಾಗೆ ಪಿಕಪ್ ಮಾಡೋದಕ್ಕೆ ನಮ್ಮ ಮನೆಯವ್ರ ಅಕ್ಕನ ಮಗಳು ಕೂಡ ಬಂದಿದ್ಲು. ಅವಳ ಹೆಸರು ಕೂಡ ಭೂಮಿಕಾ ಅಂತಾನೆ. ಸೊ ಫೈನಲಿ ರೀಚ್ ಆದೋ. ಇವರೇ ನಮ್ಮ ಮನೆಯವ್ರ ಅಕ್ಕ. ಫುಲ್ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅವ್ರ ಮನೇಲಿ ಆಲ್ರೆಡಿ ರಿಲೇಟಿವ್ಸ್ ಇದ್ದರು. ನನಗೆಲ್ಲಿ ಕಂಫರ್ಟಬಲ್ ಫೀಲ್ ಆಗಿದೆಯೋ ಅಲ್ಲಲ್ಲಿ ಮಾತ್ರ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಆಪೋಸಿಟ್ ಇರೋ ಮನೇಲೆ ಗೃಹ ಪ್ರವೇಶ ನಡೀತಾ ಇರೋದು. ಹಾಗೆ ಟಿಫನ್ ಮಾಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಟಿಫನ್ ಎಲ್ಲ ಆದಮೇಲೆ ಜಾನು ಅವ್ರ ಅಕ್ಕನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಏನಮ್ಮ ಏನು ಬೇಕು? ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಗೃಹ ಪ್ರವೇಶಕ್ಕೆ ಹೊರಟು. ಏನಾಗ್ಬೇಕು ಅವರು? ಚೋಟು ಚೋಟು ನೀನಲ್ವಾ ಚೋಟು? ಅಕ್ಕನ ಹೆಸರೇನು ಚೋಟು?
ಹ್ಞೂ ನೀವು ಕಾಣಿಸ್ತಿಲ್ವಾ? ಅರೌಂಡ್ 3 ಎಕರೆಗೆ ತೆಂಗಿನ ಮರ ಮತ್ತು ಅಡಿಕೆ ಮರನೇ ಹಾಕಿದ್ದಾರೆ ಇವರು. ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಏನು ಹಿಡಿತಿದ್ದೀರಾ ಅಲ್ಲಿ? ಮೀನು ಹಿಡಿತಿದ್ದೀರಾ? ಚೋಟು ಏನಿದೆ ಅದರಲ್ಲಿ? ಮೀನಿದೆಯಾ? ಹೆಂಗೆ ಹಿಡಿಯೋದು ಮೀನು? ಹಾಂ ಹಂಗ ಇಲ್ಲಿ ನೋಡಿ. ಎಷ್ಟು ಹಿಡಿದ್ರ ಮೀನು? ಅಯ್ಯೋ ಎಷ್ಟಪ್ಪ ಹಿಡಿದು ಬಿಟ್ಟಿದ್ದೀರಾ. ಜಾಸ್ತಿ ಹೊತ್ತು ಕೂಡ ಇರೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬಾ ಸೊಳ್ಳೆಗಳಿದ್ದು. ನಮ್ಮೂನಲ್ಲಿ ನಿಲ್ಲಕ್ಕೆ ಬಿಡ್ತಾ ಇರಲಿಲ್ಲ ಸೊಳ್ಳೆಗಳು, ಸೊ ಹಾಗಾಗಿ ಜಾಸ್ತಿ ಹೊತ್ತಿರಲಿಲ್ಲ ಅಲ್ಲಿ. ಹಾಗೆ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಶಟಲ್ ಕಾಕ್ ಆಡ್ದು. ಜಾನು ಅಂತ ಅವ್ರ ಅತ್ತೆನ ಎಲ್ಲೂ ಬಿಟ್ಟಿಲ್ಲ ನೋಡಿ. ಹಾಲು ಹಾಕೋಕ್ಕೂ ಅವ್ರ ಅತ್ತೆ ಜೊತೆ ಹೋಗಿದ್ದಾಳೆ. ಹಾಗೆ ಮಕ್ಕಳು ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡ್ತಾಯಿದ್ದು. ಇನ್ನೊಂದು ಬೇಬಿ ಬಂದು ನಮ್ಮ ಅಕ್ಕ ಇದ್ದಾರಲ್ಲ, ಅವರ ನಾದಿನಿ ಮಗಳು ಅವಳು. ನನ್ನ ಮಗಳಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಎಲ್ಲಿ ಸಾಂಗ್ ಹಾಕಿದ್ರೆ ಸಾಕು ಅಲ್ಲಲ್ಲೇ ಡ್ಯಾನ್ಸ್ ಮಾಡ್ತಾಯಿದ್ಲು ಅವಳು. ಇಲ್ಲ ಸರಿ ಇಲ್ಲ, ಕಾಲ ಚೂರು ಸರಿ ಇಲ್ಲ, ಅಲ್ಲ ಸಲ್ಲ 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 ಸಲ್ಲಾಡ್ಸು, ಅಲ್ಲ ಸಲ್ಲ 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 ಸ್ವಾಚು ಮುಳ್ಳು ಅಲ್ಲಾಡ್ಸು. ಹಾಗೆ ಟೈಮ್ ಬಂದು 7 ಆಗಿತ್ತು. ಸೊ ದೇವ್ರನ್ನೆಲ್ಲ ಮನೆಯೊಳಗೆ ಕರೆಸಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಹಾಗೆ ದೇವ್ರ ಮೆರವಣಿಗೆ ಕೂಡ ಎಬ್ಬಿಸಿದ್ರು. ಹಾಗೆ ಮನೆ ಒಳಗಡೆ ಪೂಜೆ ಎಲ್ಲ ಆದಮೇಲೆ ದೇವರುಗಳು ಮೆರವಣಿಗೆಗೆ ಅಂತ ಹೇಳಿ ಹೊರಟು. ದೇವ್ರ ಮೆರವಣಿಗೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಜಾಯಿನ್ ಆದರು. ನೋಡಿದ್ರೆ ಒಬ್ಬ ತಂಗಿ ಹಾಗೂ ಅಣ್ಣಂದಿರ ಕತೆ ಇದು. ತುಂಬಾ ಪವರ್ಫುಲ್ ಆಗಿದೆ. ಕತೆ ಕೇಳಿದ್ರಂತೂ ಮೈ ಜುಮ್ ಅನಿಸುತ್ತೆ. ನನಗೂ ಈ ಕತೆ ಪೂರ್ತಿಯಾಗಿ ಏನು ಗೊತ್ತಿಲ್ಲ, ಸೊ ಹಾಗಾಗಿ ನಾನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ನನಗೂ ಈ ದೇವ್ರ ಕತೆಗಳನ್ನ ಕೇಳೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗೆ.
ಹೇಳಿದಾಗೆ ನನಗೂ ಕತೆ ಪೂರ್ತಿಯಾಗಿ ಗೊತ್ತಿಲ್ಲ. ಬಟ್ ಯಾಕೆ ಚಾಟಿಲಿ ಹೊಡ್ಕೊತಿದ್ದಾರೆ ಅಂತಂದರೆ ಆ ತಾಯಿಗೆ ಕೋಪ ಬಂದಿರುತ್ತೆ, ಆ ಕೋಪನ ಕರಗ್ಸೋಕ್ಕೋಸ್ಕರ ಈ ಥರ ಹೊಡ್ಕೊತಾ ಇರ್ತಾರೆ. ಹಾಗೆ ಕತ್ತಿಲಿ ಕೂಡ ಹೊಡ್ಕೊತಾರೆ. ಹಾಗೆ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ ವಿಡಿಯೋನ. ನೋಡಿ ಇಲ್ಲಿ ತಾಯಿನ ಹೊಗಳಿ ಕೋಪನ ಕಮ್ಮಿ ಮಾಡ್ತಾ ಇದ್ದಾರೆ. ಹಾಗೆ ಈ ಊರು ಬಂದು ಒಂದು ಪುಟ್ಟ ಗ್ರಾಮ, ಅರೌಂಡ್ 30 to 40 ಮನೆ ಇರೋಂಥ ಊರಿದು. ಹಾಗೆ ಈ ಊರಲ್ಲಿ ವೀರಶೈವ ಲಿಂಗಾಯತರ ಮನೆಗಳೇ ಇರೋದು. ಸೊ ಫೈನಲಿ ದೇವ್ರುಗಳೆಲ್ಲ ಹೊಸ ಮನೆ ಒಳಗೆ ಹೋಗಿ ಕೂತ್ಕೊಂಡು ಹಾಗೆ ಪ್ರಸಾದ ಕೊಟ್ಟರು, ಪ್ರಸಾದನ ತಿಂದು ಹಾಗೆ ಊಟನೂ ಮುಗಿಸ್ಕೊಂಡು ಮನೆಗೆ ಹೊರಟು. ಹಾಗೆ ಬೆಳಗ್ಗೆ ಬಂದು ನಾವು ಕೂಡ ಪೂಜೆ ಮಾಡಿಸ್ತು. ನೋಡಿ ಜಾನು ಅಂತೂ ಯಾರನ್ನಾದರೂ ಒಬ್ಬರು ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾಳೆ. ತುಂಬ ಅಂದರೆ ತುಂಬಾ ಆ್ಯಕ್ಟಿವ್ ಆಗಿರ್ತಾಳೆ. ಎಲ್ಲಾದರೂ ಹೋದರೆ ಅವ್ರು ಮಾತಾಡ್ತಿಲ್ಲ ಅಂದರೂ ಇವಳೇ ಅವ್ರನ್ನೆಲ್ಲ ಮಾತಾಡಿಸಿ ಫ್ರೆಂಡ್ ಮಾಡ್ಕೊತಾಳೆ. ಹಾಗೆ ಅಕ್ಕವರ ಮನೆದೇವ್ರು ಕೂಡ ಅಮ್ಮನವರು. ಸೊ ಇಷ್ಟು ಹತ್ರ ಬಂದಿದೆಯಲ್ಲ, ಸೊ ಹಾಗಾಗಿ ಮನೆಗೆ ಕೂಡ ಕರೆಸಿದ್ರು. ಹಾಗೆ ಟಿಫನ್ ಚಿತ್ರಾನ್ನ ಮಾಡಿದರು. ಸೊ ಚಿತ್ರಾನ್ನ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟು. ಹಾಗೆ ನನ್ನ ಬೈಕ್ ಮುಟ್ಟಿ 4 ಇಯರ್ ಆಗಿತ್ತು. ನೋಡೋಣ ಹಾಗೆ ಒಂದ್ಸತಿ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಸೊ ಪರವಾಗಿಲ್ಲ, ನಾಟ್ ಬ್ಯಾಡ್ ಅನ್ನಿಸ್ತು. ಸೊ ಫೈನಲಿ ನಾವು ಹೊರಟು. ಭೂಮಿ ನಮ್ಮನ್ನ ಚೇಳೂರಿಗೆ ಬಿಡ್ತಾಳೆ. ಸೊ ಅಲ್ಲಿಂದ ಬಸ್ಸಿಗೆ ಹೋಗ್ತೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ನನ್ನ ಮೊದಲನೇ ಹೆಜ್ಜೆ. ಎಲ್ಲಾದರೂ ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.